ಸೊ ಹಾಯ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಮ್ಮ ಮೈಸೂರಲ್ಲಿರೋ MG ಶೋರೂಮಿಗೆ ಬಂದಿದ್ದೀನಿ. ಯಾಕೆ ಅಂತ ಕೇಳಿದ್ರೆ MG ಹೆಕ್ಟರ್ ಬ್ಲ್ಯಾಕ್ ಸ್ಟಾರ್ಮ್ ಬಂದಿದೆ. ಸೊ ಐ ಥಿಂಕ್ ಕರ್ನಾಟಕಲ್ಲಿ ಇದೇ ಫಸ್ಟ್ ರಿವ್ಯೂ ಅನ್ಸುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಕಾರ್ ನೋಡೋಣ, ಕಮ್ ಆನ್ ಲೆಟ್ಸ್ ಗೋ. ಫೈನಲ್ ಈಗ ನೀವು ನೋಡ್ತಾ ಇದ್ದೀರಾ ಒಂದು MG ಹೆಕ್ಟರ್ ಬ್ಲ್ಯಾಕ್ ಸ್ಟಾರ್ಮ್ ಎಡಿಷನ್. ಯೂಶಲಿ ಎಲ್ಲ ಬ್ರ್ಯಾಂಡಲ್ಲೂ ಅವ್ರವ್ರ ಬ್ಲ್ಯಾಕ್ ಎಡಿಷನ್ ಇರುತ್ತೆ, ಬಟ್ MG ಅವರು ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಬ್ಲ್ಯಾಕ್ ಸ್ಟಾರ್ಮ್ ಅಂತ ಕರೀತಾರೆ. ಇಲ್ಲೇ ಬರ್ದಿದೆ ನೋಡಿ. ನಿಮಗೆ ಮೇಜರ್ ಆಗಿ ಡಿಫ್ರೆನ್ಸ್ ಇಲ್ಲೇ ತೋರಿಸ್ಬೋದು, ಯಾಕಂದರೆ ನಾರ್ಮಲ್ ಹೆಕ್ಟರ್ ಇಲ್ಲೇ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕ್ರೋಮ್ ಎಲ್ಲ ಎಷ್ಟಿದೆ ಅಂತ ಕಾರ್ ಮೇಲೆ. ಫ್ರಂಟಿಂದ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಕ್ರೋಮ್ ಕಾಣಿಸುತ್ತೆ ಈವನ್ ಆನ್ ದ್ಯಾಟ್ ಹೆಕ್ಟರ್. ಬಟ್ ಅದು ಬ್ಲ್ಯಾಕ್ ಸ್ಟಾರ್ಮಲ್ಲಿ ಕ್ಯಾರಿ ಆನ್ ಆಗಲ್ಲ, ಯಾಕಂದರೆ ಇದರಲ್ಲಿ ಈ ಕಾರಲ್ಲಿರೋ ಕಂಪ್ಲೀಟ್ ಕ್ರೋಮ್ನ ಡಿಕ್ರೋಮ್ ಮಾಡಿದ್ದಾರೆ, ಅಂದರೆ ಸ್ವಲ್ಪ ಬ್ಲ್ಯಾಕ್ಔಟ್ ಆಗಿರುತ್ತೆ. ಆ ಕಾರಲ್ಲಿ ಬರೋಷ್ಟು ಶೈನಿಂಗ್ ನಿಮಗೆ ಇದರಲ್ಲಿ ಕಾಣಿಸಲ್ಲ. ಆ್ಯಂಡ್ ನಾನು ಫಸ್ಟ್ ಅಬ್ಸರ್ವ್ ಮಾಡಿದ್ದು ಸೀಕ್ವೆನ್ಷಿಯಲ್ ಟರ್ನ್ ಇಂಡಿಕೇಟರ್ಸ್ ಇದೆ. ಹಾಗೆ ಕೆಳಗಡೆ ಬಂದರೆ LED ಹೆಡ್ಲ್ಯಾಂಪ್ಸ್, ಈವನ್ ಫಾರ್ ಲೋ ಬೀಮ್, ಈವನ್ ಫಾರ್ ಹೈ ಬೀಮ್. ಕೆಳಗಡೆ ಪ್ರೊಜೆಕ್ಟರ್ ಆಕ್ಚುಲಿ LED ಇದೆ. ಆ್ಯಂಡ್ ಈಗ ಫ್ರಂಟಲ್ಲಿ ಫೀಚರ್ಸ್ ಅಂತ ಬಂದರೆ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ಪಾರ್ಕಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ರೇಡಾರ್ ಇದೆ, ಅಂದರೆ ಲೆವೆಲ್ 2 ADAS ಇದೆ. ಸೊ ಅಕಸ್ಮಾತ್ ಸ್ಟೇರಿಂಗ್ ವೀಲಿಂದ ಕೈ ಬಿಟ್ಟರೆ ಅದೇ ಆಲ್ಮೋಸ್ಟ್ ಡ್ರೈವ್ ಮಾಡುತ್ತೆ. ಈಗ ಈ ಒಂದು MG ಹೆಕ್ಟರ್ ಬ್ಲ್ಯಾಕ್ ಸ್ಟಾರ್ಮ್ ಕೀ ನೋಡೋದಾದ್ರೆ ಲಾಕ್ ಅನ್ಲಾಕ್ ಬೂಟ್ ಓಪನ್ ಮಾಡೋಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ನಿಜ ಹೇಳಬೇಕು ಅಂದರೆ ಈ ಕೀ ನೀವು ಜಾಸ್ತಿ ಯೂಸೇ ಮಾಡಲ್ಲ, ಯಾಕಂದರೆ ಇದರಲ್ಲಿ ಕೀಲೆಸ್ ಎಂಟ್ರಿ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ಕಾರ್ ಹತ್ರ ಬಂದಿದ ತಕ್ಷಣ ಓಪನ್ ಆಗುತ್ತೆ, ದೂರ ಹೋಗಿದ ತಕ್ಷಣ ಲಾಕ್ ಆಗುತ್ತೆ. ಆ್ಯಂಡ್ ಅಕಸ್ಮಾತ್ ಆಗಿ ನೀವು ಕೀನ ಮನೇಲಿ ಮರ್ತೋಗೋದಾಗ್ಲಿ, ಇಲ್ಲ ಕೀ ಏನಾದ್ರು ಹಾಳಾಗೋಯ್ತು ಅಂದರೆ ನಿಮಗೆ ಡಿಜಿಟಲ್ ಕೀ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ಡೈರೆಕ್ಟ್ ಆಗಿ ನಿಮ್ಮ ಫೋನಲ್ಲಿ MG ಅವ್ರದ್ದು ಒಂದು ಆ್ಯಪ್ ಇದೆ, ಅದನ್ನ ಕನೆಕ್ಟ್ ಮಾಡ್ಕೊಂಡು ನೀವು ಎಲ್ಲೇ ಕೂತಿದ್ರು ಕಾರ್ ಲಾಕ್ ಆ್ಯಂಡ್ ಅನ್ಲಾಕ್ ಮಾಡ್ಬೋದು, AC ಆನ್ ಮಾಡ್ಬೋದು. ಆ್ಯಂಡ್ ಸೆವರಲ್ ಫೀಚರ್ಸ್ ಇದೆ. ಇನ್ ಕೇಸ್ ನೀವೆಲ್ಲ ಔಟ್ ಆಫ್ ಸ್ಟೇಷನ್ ಇದ್ದೀರಾ, ಬಟ್ ನಿಮ್ಮ ಮನೆಗೆ ಬಂದು ನಿಮ್ಮ ಫ್ರೆಂಡ್ ಕಾರ್ ತೊಗೊಂಡು ಹೋಗಬೇಕು ಅನ್ನೋ ಸಿಚುವೇಷನಲ್ಲಿ ಡಿಜಿಟಲ್ ಕೀನ ಶೇರ್ ಮಾಡ್ಬೋದು. ಆ ಪಾಸ್ವರ್ಡ್ ಶೇರ್ ಮಾಡಿದ್ರೆ ನಿಮ್ಮ ಫ್ರೆಂಡ್ ಬಂದು ಈಸಿಯಾಗಿ ಪಾಸ್ವರ್ಡಾಗಿ ಕಾರ್ ಎತ್ಕೊಂಡು ಹೋಗ್ಬೋದು. ಸೊ ಆ ಫೀಚರು ಐ ಥಿಂಕ್ MG ಒಂದರಲ್ಲೇ ಇರೋದು, ಅದು ಬಿಟ್ಟರೆ ಪ್ರೀಮಿಯಂ ಬ್ರ್ಯಾಂಡ್ಸಲ್ಲಿ ಮಾತ್ರ. ಆ್ಯಂಡ್ ಹೆಕ್ಟರಲ್ಲಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗೋದು ಏನಂದರೆ ರೇರ್ ಪ್ರೊಫೈಲ್, ಯಾಕಂದರೆ ಸೇಮ್ ಟು ಸೇಮ್ Audi Q3 ಥರ ಇದೆ. ಆ್ಯಂಡ್ ಪ್ರೀಮಿಯಂ ಬ್ರ್ಯಾಂಡ್ಸಲ್ಲಿ ನಿಮಗೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್ಸ್ ಕೊಡ್ತಾರಲ್ಲ, ಅದೇ ಥರ ಕಂಪ್ಲೀಟ್ LED ಇದೆ ಇದರಲ್ಲಿ. ಆ್ಯಂಡ್ ಎಲ್ಲರಿಗೂ ಈ ಕಾರಲ್ಲಿ ಯೂಸ್ಫುಲ್ ಆಗೋವಂಥ ಫೀಚರ್ ಏನಂದರೆ ಎಲೆಕ್ಟ್ರಾನಿಕಲಿ ಓಪನೇಬಲ್ ಟೇಲ್ ಗೇಟ್. ಈಸಿಯಾಗಿ ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಈ ಒಂದು ಕೀಯಿಂದ ಓಪನ್ ಮಾಡ್ಬೋದು, ಒಳಗಡೆ ಒಂದು ಬಟನ್ ಕೊಟ್ಟಿರ್ತಾರೆ. ಆ್ಯಂಡ್ ಹೆಕ್ಟರಲ್ಲಿ ಎಲ್ಲರಿಗೂ ಮೆಜಾರಿಟಿ ಇಷ್ಟ ಆಗೋದು ಸೈಡ್ ಪ್ರೊಫೈಲಿಂದ, ಯಾಕಂದರೆ ಅದರ ಅಲಾಯ್ ವೀಲ್ಸ್ ಏನು ನೋಡ್ತಾ ಇದ್ದಾರೆ ಅಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನಾರ್ಮಲ್ ಹೆಕ್ಟರಲ್ಲಿ ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಇರುತ್ತೆ, ಬಟ್ ಇದರಲ್ಲಿ ಕಂಪ್ಲೀಟ್ ಆಲ್ ಬ್ಲ್ಯಾಕ್ ಇದೆ. ಸೊ ಟೈರ್ ಸೈಜ್ ಬಂದು 215/55 R18 ಆ್ಯಂಡ್ ಬ್ರೇಕ್ ಕ್ಯಾಲಿಪರ್ಸ್ ಬಂದು ರೆಡ್ಡಲ್ಲಿ ಪೇಂಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಇಷ್ಟ ಆಗಿದೆ ಏನಂದರೆ ಎಸ್ಪೆಷಲಿ MGಲಿ ಯಾವುದೇ ಹೊಸ ಫೀಚರ್ ಆ್ಯಡ್ ಮಾಡಿದ್ರು ಅದ್ರ ಮೇಲೆ ಸ್ಟಿಕರಿಂಗ್ ಕೊಟ್ಟಿರ್ತಾರೆ ನೋಡಿ ಇಲ್ಲಿ, ಹೆಕ್ಟರ್ ನ್ಯೂ. ಆ್ಯಂಡ್ ಇಂಟೀರಿಯರಲ್ಲಂತೂ ಎಲ್ಲ ಕಡೆ ಇದೆ ನೋಡಿ ಇಲ್ಲಿ. ಆ್ಯಂಡ್ ಇಂಜಿನ್ ಆಪ್ಷನ್ಸ್ ಬಂದು ಒಂದು 2 ಲೀಟರ್ ಡೀಸೆಲ್ ಇಂಜಿನ್ ಆಪ್ಷನ್ ಇದೆ, ಆ್ಯಂಡ್ ಇನ್ನೊಂದು 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇದೆ. ಸೊ ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರೋದು ಡೀಸೆಲ್ ಇಂಜಿನ್ ಆಪ್ಷನ್, ಅಂದರೆ ಇದು ಅಪ್ರಾಕ್ಸಿಮೇಟ್ಲಿ 170 bhp ಪವರ್ ಇದೆ ಆ್ಯಂಡ್ 350 Nm ಆಫ್ ಟಾರ್ಕ್. ನನ್ನ ಪ್ರಕಾರ ಈ ಕಾರ್ಗೆ ಮೋರ್ ದೆನ್ ಸಫಿಷಿಯೆಂಟ್, ಸಾಕು. ಯಾವುದೇ ಹಿಲಿ ಏರಿಯಾಸಲ್ಲಿ ಡ್ರೈವ್ ಮಾಡ್ತೀರಿ ಅಂದರೂ ಈಸಿಯಾಗಿ ಪುಲ್ ಮಾಡುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ಏನು ಅನ್ನಿಸ್ತು ಅಂದರೆ ಈ ಥರ ಇಂಜಿನ್ ಬೇನ ಡಿಸೈನ್ ಮಾಡಿರೋದು MG ಅವ್ರು ಒಬ್ಬರೇ ಅನ್ಸುತ್ತೆ ಈ ಸೆಗ್ಮೆಂಟಲ್ಲಿ, ಅಷ್ಟು ಕ್ಲೀನಾಗಿದೆ. ಸೊ ನಿಮಗೆ ಬೇರೆ ಬ್ರ್ಯಾಂಡ್ಸಲ್ಲಿ ನೋಡಿದ್ರೆ ಬ್ಯಾಟ್ರಿ ಆಗಿರ್ಬೋದು, ಇಲ್ಲ ಬೇರೆ ಏನೇನು ಪಾರ್ಟ್ಸ್ ಇದೆ ಕಂಪ್ಲೀಟಾಗಿ ಎಕ್ಸ್ಪೋಸ್ ಆಗಿರುತ್ತೆ. ಬಟ್ ಇದರಲ್ಲಿ ಡೈರೆಕ್ಟ್ ಆಗಿದೆ, ಇಲ್ಲಿ ವಾಷರ್ ಫ್ಲೂಯಿಡ್ ಹಾಕಬೇಕು, ಇಲ್ಲಿ ಏನೇನು ಚೇಂಜ್ ಮಾಡಬೇಕು ಅಂತ ಲಿಡ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಈ ಕಾರಲ್ಲಿ ತುಂಬ ಯೂನಿಕ್ ಅನ್ಸಿದ ಫೀಚರ್ ಏನಂದರೆ ಫೋಲ್ಡೇಬಲ್ ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಫೋಲ್ಡ್ ಮಾಡ್ಬೋದು, ಬೇಡ ಅಂದರೆ ರೋಲ್ ಔಟ್ ಮಾಡ್ಬೋದು. ಇನ್ನೂ ಒಂದು ಏನಂದರೆ ಇದನ್ನು ಅನ್ಲಾಕ್ ಮಾಡಿ ನೀವು ಮನೇಲಿ ಇಡ್ಬೋದು ಡೈರೆಕ್ಟಾಗಿ. ಸೊ ಇಷ್ಟು ಸ್ಪೇಸ್ ಏನಿದೆ 537 ಲೀಟರ್ಸ್ ಈಸಿಯಾಗಿ ನಿಮಗೆ ಸಿಗುತ್ತೆ. ಆ್ಯಂಡ್ ಕೆಳಗಡೆ ಬಂದು ಆ್ಯಕ್ಚುಲಿ ಇಲ್ಲೂ ಕೆಳಗಡೆನೂ ಸ್ಪೇಸ್ ಇದೆ, ಸಬೂಫರ್ ವಿತ್ ಆಂಪ್ಲಿಫೈರ್ ಟೂಲ್ ಕಿಟ್ ಇದೆ. ಸೊ ಹೆಕ್ಟರ್ ಬ್ಲ್ಯಾಕ್ ಸ್ಟಾರ್ಮಲ್ಲಿ ಇರೋ ಇಂಟೀರಿಯರ್ಸ್ ಮತ್ತು ನಾರ್ಮಲ್ ಹೆಕ್ಟರ್ ಇರೋ ಇಂಟೀರಿಯರ್ಸ್ ತೋರಿಸಿದ್ರೆ, ಸೊ ಅದೇ ನಾನು ನಾರ್ಮಲ್ ಹೆಕ್ಟರಲ್ಲಿ ನಿಮಗೆ ತೋರಿಸಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಲಕ್ಸುರಿ ಫೀಲಿಂಗ್ ಕೊಡುತ್ತೆ, ಯಾಕಂದರೆ ಇದರಲ್ಲಿ ಬ್ಲ್ಯಾಕ್ ವಿತ್ ಬೇಜ್ ಕಲರ್ ಇದೆ. ಕರೆಕ್ಟ್ ನನಗೆ ಕಾಂಬಿನೇಷನ್ ಗೊತ್ತಿಲ್ಲ, ಬಟ್ ಇದು ಸ್ವಲ್ಪ ನನಗೆ ಲಕ್ಸುರಿ ಅನ್ನಿಸ್ತು. ಸೊ ಕಾರ್ ಯಾವುದೇ ಆಗಿರಲಿ ನೀವು ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಮಿಡಲ್ ರೋ ಸ್ಪೇಸ್, ಅಂದರೆ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಎಷ್ಟು ಕಂಫರ್ಟ್ ಇದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ರೀಮಿಯಮ್ನೆಸ್ ವಿಚಾರಕ್ಕೆ ಬಂದರೆ ನನಗೆ ಡೋರ್ ತೆಗ್ದಿದ ತಕ್ಷಣ ಕಾಣಿಸ್ತು. ಏನಕ್ಕೆ ಅಂದರೆ ಕಂಪ್ಲೀಟ್ ಸಾಫ್ಟ್ ಟಚ್ ಮೆಟೀರಿಯಲ್ ಕೊಟ್ಟಿದ್ದಾರೆ, ವೈಟ್ ಕಲರ್ ಸ್ಟಿಚಿಂಗ್ಸ್ ಇದೆ, ಲೆದರ್ ರ್ಯಾಪಿಂಗ್ ಅಂತೂ ಎಲ್ಲ ಕಡೆ ಮಾಡಿದ್ದಾರೆ. ಸೊ ಕ್ವಾಲಿಟಿ ಇಸ್ ಟಾಪ್ ನಾಚ್. ಆ್ಯಂಡ್ ಇನ್ಫಿನಿಟಿ ಸ್ಪೀಕರ್ಸ್ ಇದೆ. ಈಗ ಕಂಫರ್ಟ್ ವಿಚಾರಕ್ಕೆ ಬಂದರೆ ನನ್ನ ಹೈಟ್ ನಿಮ್ಗೆ ಆಲ್ರೆಡಿ ಗೊತ್ತು, ಎಲ್ಲ ವೀಡಿಯೋಲು ಹೇಳಿರ್ತೀನಿ 6'1" ಅಂತ. ಫ್ರಂಟ್ ಸೀಟ್ಸ್ ಬಂದು ನಾನು ಹೈಟಾಗಿ ಅಡ್ಜಸ್ಟ್ ಮಾಡಿದ್ದೀನಿ. ಈವನ್ ದೆನ್ ದರ್ ಇಸ್ ಆ್ಯಂಪಲ್ ಅಮೌಂಟ್ ಆಫ್ ಸ್ಪೇಸ್. ಸೊ ಲಿಟ್ರಲಿ ಇನೋವಾ ಅಷ್ಟೇ ಇದೆ ಸ್ಪೇಸ್ ಅಂತ ಹೇಳ್ಬೋದು. ಆ್ಯಂಡ್ ಕಂಫರ್ಟಲ್ಲಿ MG ಅವ್ರು ಕಾಂಪ್ರಮೈಸ್ ಮಾಡಿಲ್ಲ. ರಿಯಲಿ ಫ್ಯಾಸಿನೇಟಿಂಗ್ ಜಾಬ್. ಆ್ಯಂಡ್ ಸೆಂಟರಲ್ಲಿ ರೇರ್ AC ವೆಂಟ್ಸ್ ಇದೆ, ಕೆಳಗಡೆ ಚಾರ್ಜಿಂಗ್ ಸಾಕೆಟ್ಸ್ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಯಾವಾಗಲೇ ಹೇಳಿದೆ, ಯಾವುದೇ ಕಾರ್ನರ್ ಆದ್ರೂ ರಿಯಲಿ ಗುಡ್ ಜಾಬ್ ಫ್ರಮ್ MG, ಯಾವುದೇ ಕಡೆ ಕಮ್ಮಿ ಮಾಡಿಲ್ಲ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಯಾರೇ ಹೊಸ ಕಾರ್ ತೊಗೊಂಡ್ರು ಅವ್ರು ಫಸ್ಟ್ ಥಿಂಕ್ ಮಾಡೋದು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ. ಸೊ ಈ ಕಾರಲ್ಲಿ 185 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಪ್ರಾಪರ್ ಫಾರ್ ದಿಸ್ SUV. ಆ್ಯಂಡ್ ಆವಾಗಲೇ ಹೇಳಿದ್ನಲ್ಲ ಸ್ಟಿಕ್ಕರ್ ಹೊಸದು ಅಂತ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಕ್ರೋಮ್ನ ಡಿಕ್ರೋಮ್ ಮಾಡಿದ್ದಾರೆ. ಸ್ವಲ್ಪ ಏನು ಶೈನಿಂಗ್ ಇರುತ್ತೆ ಅದು ಸ್ವಲ್ಪ ಡಿಮ್ ಆಗಿರುತ್ತೆ. ಆ್ಯಂಡ್ ಮೇಲ್ಗಡೆ ರೂಫ್ ರೈಲ್ಸ್ ಬಂದು ಪಿಯಾನೋ ಬ್ಲ್ಯಾಕ್ ಫಿನಿಶ್. ಸೊ ಯೂಶಲಿ ಬ್ಲ್ಯಾಕ್ ಕಲರ್ ಅಂದಮೇಲೆ ಮೇಂಟೈನ್ ಮಾಡಲೇಬೇಕು, ಇಲ್ಲದಿರೋ ಸ್ಕ್ರಾಚಸ್ ಜಾಸ್ತಿ ಆಗಿರುತ್ತೆ. ಇನ್ನು ಬ್ರೇಕಿಂಗ್ ವಿಚಾರಕ್ಕೆ ಬಂದರೆ ಆಲ್ 4 ಡಿಸ್ಕ್ ಬ್ರೇಕ್ಸ್ ಇದೆ, ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಇವತ್ತು ರಿವ್ಯೂ ಮಾಡಿದ MG ಹೆಕ್ಟರ್ ಬ್ಲ್ಯಾಕ್ ಸ್ಟಾರ್ಮ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದೆ ಅಂದ್ರೂ, ಇಲ್ಲಾಂದರೆ ಪ್ರೈಸಿಂಗ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅನ್ನೋದಿದ್ರೆ
ನಮ್ಮ ಮೈಸೂರಲ್ಲಿರೋ MG ಡೀಲರ್ಶಿಪ್ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಎಲ್ಲರಿಗೂ ಶಾಕ್ ಆಗೋದು ಯಾವಾಗ ಅಂದರೆ ಈ ಕಾರ್ ಇಂಟೀರಿಯರ್ಸ್ ನೋಡಿದ್ಮೇಲೆ ಅಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡೋದೇ ಬೇಕಿಲ್ಲ, ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ. ಸೊ ಎಲ್ಲೆಲ್ಲ ಹೊಸ ಫೀಚರ್ಸ್ ಬಂದಿದೆ ಅಲ್ಲಿ ಕರೆಕ್ಟಾಗಿ ನ್ಯೂ ಅಂತ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟಿಕ್ಕರ್ ಬಂದು ಇಲ್ಲಿ ಕೊಟ್ಟಿದ್ದಾರೆ, ಏನಕ್ಕೆ ಅಂದರೆ ಈಗ ಗನ್ ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ. ನೀವು ಕಾರಲ್ಲಿ ಎಲ್ಲ ಕಡೆ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ಟೇರಿಂಗ್ ವೀಲ್ ಮೇಲೆ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಅದು 14 ಇಂಚಸ್ MG ಹೆಕ್ಟರಲ್ಲಿ ಮಾತ್ರ ಇರೋದು, ನಿಮಗೆ ಬೇರೆ ಕಾರ್ಸಲ್ಲಿ ಸಿಗೋಲ್ಲ. ಸೊ ಡೈರೆಕ್ಟಾಗಿ ಈಗ ಸ್ಟೇರಿಂಗ್ ವೀಲ್ ನೋಡೋದಾದರೆ ಲೆದರ್ ಆ್ಯಪ್ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ಸ್ ಇದೆ, ADAS ಕಂಟ್ರೋಲ್ಸ್. ರೈಟ್ ಸೈಡಲ್ಲಿ ಆಡಿಯೋ ಕಂಟ್ರೋಲ್ಸ್, ಮ್ಯೂಸಿಕ್ ಅಂದರೆ ಕಾಲೆಲ್ಲ ರಿಸೀವ್ ಮಾಡಬೇಕಂದ್ರೆ ಇಲ್ಲಿಂದ ಮಾಡ್ಬೋದು. ಸೆಂಟರಲ್ಲಿ ನಿಮಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ಅದು ಬ್ರೌಸ್ ಮಾಡ್ಬೋದು. ಆ್ಯಂಡ್ ಈ ಕಾರಲ್ಲಿ ನಾವು ಯಾವಾಗ ಫ್ಯಾಸಿನೇಟ್ ಆಗೋದು ಅಂದರೆ ಬಿಗ್ ಪ್ಯಾನರಾಮಿಕ್ ಸನ್ರೂಫ್ ನೋಡಿದ್ಮೇಲೆ. ಸೊ ಯೂನಿಕ್ ಫೀಚರ್ ಏನಂತ ಕೇಳಿದ್ರೆ ಇದರಲ್ಲಿ ಪ್ಯಾನರಾಮಿಕ್ ಸನ್ರೂಫ್ನ ಎಷ್ಟು ಬೇಕಷ್ಟು ಓಪನ್ ಮಾಡ್ಬೋದು. ಸೊ ಈಗ ನಾನು ಇಷ್ಟಕ್ಕೆ ಬಿಟ್ಟರೆ 10% ಓಪನ್ ಆಗುತ್ತೆ, ಇನ್ನು ಫುಲ್ ಕ್ಲಿಕ್ ಮಾಡಿದ್ರೆ ಆಲ್ಮೋಸ್ಟ್ ಹಾಫ್ ದ ಸನ್ರೂಫ್ ಓಪನ್ ಆಗುತ್ತೆ. ಸೊ ಇದೇನಕ್ಕೆ ಅಂದರೆ ಈಗ ಡಸ್ಟ್ ಎಲ್ಲ ಜಾಸ್ತಿ ಇದ್ದಾಗ ಬರೀ 10% ಓಪನ್ ಮಾಡ್ಕೊಬೋದು, ಬೇಡ ಅಂದಾಗ ಫುಲ್ ಓಪನ್ ಮಾಡ್ಬೋದು. ಸೊ ಈ ಕಾರಲ್ಲಿ ಒಂದು ಯೂಸ್ಫುಲ್ ಫೀಚರ್ ತೋರಿಸ್ತೀನಿ ನೋಡಿ. ಈಗ ಟರ್ನ್ ಆನ್ AC, climate control is on. ಸೊ ಇದ್ರಲ್ಲಿ ಟಕ್ ಅಂತ ಆನ್ ಆಗುತ್ತೆ, ಏನು ಕಂಟ್ರೋಲೇ ಮಾಡೋದು ಬೇಕಿಲ್ಲ. ಇನ್ನೊಂದು ತೋರಿಸ್ತೀನಿ ನೋಡಿ. ಈಗ I'm here. ಕ್ಲೋಸ್ ಡ್ರೈವರ್ ಸೈಡ್ ವಿಂಡೋ. ವಾವ್, ದಟ್ಸ್ ಟ್ರೂಲಿ ಅಮೇಜಿಂಗ್. ಆ್ಯಂಡ್ ಈ ಕಾರ್ ಡ್ರೈವರ್ ಸೀಟಲ್ಲಿ ಬರೋಷ್ಟು ಮಜಾ ಬೇರೆ ಯಾವ ಕಾರಲ್ಲೂ ಬರಲ್ಲ, ಯಾಕಂದರೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಷ್ಟೇ ದೊಡ್ಡದಿದೆ. ನೆಸೆಸಿಟೀಸ್ ಏನೇನು ಬೇಕು ಆಲ್ಮೋಸ್ಟ್ ಎಲ್ಲ ಇದೆ. ನಿಮಗೆ ಈ ಸತಿ MG ಪೇ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಪಾರ್ಕ್ ಪ್ಲಸ್ ಇದೆ. ಇನ್ನೊಂದು ನೆಸೆಸಿಟಿ ಫೀಚರ್ ಬೆಂಗಳೂರಲ್ಲಿ ಇರೋರಿಗೆ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ. ಓಕೆ, ದಟ್ ಈಸ್ ಆಲ್ಸೋ ಗುಡ್, ಬಟ್ ಇನ್ನೂ ಒಂದು ಚೂರು ನಿಮಗೆ ಸ್ಮೂತಾಗಿರ್ಬೋದಿತ್ತು. ಆ್ಯಂಡ್ ಬ್ಲೂಟೂತ್, ವೈರ್ಲೆಸ್, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಏನೇನು ಬೇಕು ಈ ಥರದ್ದು ಇಲ್ಲ ಅನ್ನಂಗಿಲ್ಲ, ಆಲ್ಮೋಸ್ಟ್ ಎಲ್ಲ ಇದೆ ಇದರಲ್ಲಿ. ಆ್ಯಂಡ್ ಈಗ 1 by 1 ಫೀಚರ್ಸ್ ನೋಡೋದಾದರೆ ಡ್ರೈವರ್ ಸೈಡ್ ಡೋರಲ್ಲಿ ಬಂದು ನಿಮಗೆ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಪ್ಲಸ್ ಇನ್ಫಿನಿಟಿ ಸ್ಪೀಕರ್ಸ್ ಅಂತ ಬ್ಯಾಡ್ಸ್ ಕೊಟ್ಟಿದ್ದಾರೆ ಟ್ವಿಟರ್ಗಳ ಮೇಲೆ. ಆಂಬಿಯೆಂಟ್ ಲೈಟಿಂಗ್ ಬಂದು ಬರೀ ಲೈನ್ ಮಾತ್ರ ಬರಲ್ಲ, ಕೆಳಗಡೆನೂ ಡಿಸ್ಪ್ಲೇ ಆಗುತ್ತೆ ನೋಡಿ, ಇಲ್ಲಿ ಪರ್ಪಲ್ ಬ್ಲೂ ಕಲರ್ ಎಲ್ಲ, ಅದನ್ನು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ಈಗ ಡ್ರೈವರ್ ರೈಟ್ ಸೈಡಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ORVM ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಹೆಡ್ ಲ್ಯಾಂಪ್ ಲೆವೆಲ್ಲರ್ ಇದೆ. ಈ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ORVM ಓಪನ್ ಆಗುತ್ತೆ. ಆ್ಯಂಡ್ ಸ್ಟೇರಿಂಗ್ ವೀಲಲ್ಲಿ ಅವಾಗಲೇ ಹೇಳಿದೆ ಕಂಪ್ಲೀಟ್ ಲೆದರ್ ರ್ಯಾಪ್ ಅಂತ. ಆ್ಯಂಡ್ ಈಗ ಸೆಂಟರ್ ಕನ್ಸೋಲ್ ಅಬ್ಸರ್ವ್ ಮಾಡಿದರೆ ಇದು ಟಾಪ್ ಆ್ಯಂಡ್ ಅಲ್ಲ, ಸೆಕೆಂಡ್ ಟಾಪ್ ಮಾಡೆಲ್ ಇದು, ಅಂದರೆ ಶಾರ್ಪ್ ಪ್ರೋ ಅಂತ ಬರುತ್ತೆ. ನಿಮಗೆ ಸ್ಯಾವಿಲ್ ಆದರೆ ಇಲ್ಲಿಂದ ಹಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಲಿವೇಟ್ ಆಗಿರುತ್ತೆ. ಇದು ಮ್ಯಾನ್ಯಲ್ ಗೇರ್ ಬಾಕ್ಸ್. ಸೊ ನಿಮಗೆ ಡೀಸಲಲ್ಲಿ ಆಟೋಮೆಟಿಕ್ ಆಪ್ಷನ್ ಇಲ್ಲ, ಪೆಟ್ರೋಲ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಸೆಂಟರಲ್ಲಿ ಸೀಟ್ ವೆಂಟಿಲೇಷನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ ಇದೆ, AC ಮ್ಯಾಕ್ಸ್. ಇದೊಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕಂಪ್ಲೀಟ್ ಕೂಲಾಗಿ ಹೋಗುತ್ತೆ ವಿತಿನ್ 30-40 ಸೆಕೆಂಡ್ಸ್. ಸೊ ಮೇಲ್ಗಡೆ ಅಬ್ಸರ್ವ್ ಮಾಡಿದ್ರೆ ಇದು ಸ್ವಲ್ಪ ಫೋಮ್ ಮೆಟೀರಿಯಲ್ ಇದೆ, ಬಟ್ ಕ್ವಾಲಿಟಿ ಹೇಳಿದ್ನಲ್ಲ ಆವಾಗಲೇ, ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ, ಗನ್ ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಸೆಂಟರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಸಿಗಲ್ಲ, ಕಂಪ್ಲೀಟ್ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಇದೆ. ಈವನ್ ಕಪ್ ಹೋಲ್ಡರ್ಸಲ್ಲೂ ಆಂಬಿಯೆಂಟ್ ಲೈಟಿಂಗ್. ಓ ವಾವ್, ದಟ್ಸ್ ಗ್ರೇಟ್. ಆ್ಯಂಡ್ ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಫ್ಯೂಯಲ್ ಓಪನ್ ಮಾಡೋಕ್ಕಾಗಲಿ, ಮುಂದ್ಗಡೆ ಹುಡ್ ಓಪನ್ ಮಾಡೋಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ವೈರ್ಲೆಸ್ ಚಾರ್ಜರ್ ಸಿಗುತ್ತೆ. ಇದು ನಿಮಗೆ ಆ್ಯಕ್ಚುಲಿ ಕಂಪ್ಲೀಟ್ ತೋರಿಸ್ಬೇಕಂದ್ರೆ ನಾನು ಆ ಹೆಕ್ಟರಲ್ಲಿ ಟಾಪ್ ಆ್ಯಂಡ್ ಸ್ಯಾವಿಲ್ ಏನಿದೆ ಆ ಫೀಚರ್ಸ್ನ ತೋರಿಸ್ತಾರೆ, ಆ್ಯಕ್ಚುಲಿ ವರ್ತ್, ಯಾಕಂದರೆ ಇಂಚ್ ಫೀಚರ್ಸು ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ ಆಟೋ ಡಿಮಿಂಗ್, IRVMs ಇದೆ, ಆ್ಯಂಡ್ ಅವಾಗಲೇ ಹೇಳಿದೆ ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ ಈ ಕಾರಲ್ಲಿ ಅಂತ. ಸೊ ಸೀಟ್ ವೆಂಟಿಲೇಷನ್ ಜೊತೆಗೆ ಈ ಕಾರಲ್ಲಿ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಇದೆ, ಫಾರ್ವರ್ಡ್ ಬ್ಯಾಕ್ವರ್ಡ್ ರಿಕ್ಲೈನ್ ಆಗಿರ್ಬೋದು. ಆ್ಯಂಡ್ ಕಂಫರ್ಟ್ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ನೀವು ಆರಾಮಾಗಿ 5-6 ಅವರ್ಸ್ ಕೂತ್ಕೊಂಡು ಈಸಿಯಾಗಿ ಜರ್ನಿ ಮಾಡ್ಬೋದು, ನಿಮಗೆ ಪದೇ ಹೇಳೋ ಸಿಚುವೇಷನ್ ಈ ಕಾರಲ್ಲಿ ಬರಲ್ಲ. ಸೀಟ್ಸ್ ಆ್ಯಕ್ಚುಲಿ ಸಾಫ್ಟ್ ಆಗಿದೆ, ನೀವು ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ಸೆಂಟರಲ್ಲಿ ಒಂದು ಆಮ್ರೆಸ್ಟ್ ಕೊಟ್ಟಿದ್ದಾರೆ, ಸ್ಪೇಸ್ ಜಾಸ್ತಿ ಇಲ್ಲ, ಬಟ್ ಓಕೆ, ದಟ್ಸ್ ನೈಸ್. ಸೊ ಎಲ್ಲರೂ ಇಷ್ಟೊತ್ತು ವೆಯ್ಟ್ ಮಾಡ್ತಿದ್ದು ಆನ್ ರೋಡ್ ಪ್ರೈಸಿಂಗೋಸ್ಕರ. ಸೊ ಅದಕ್ಕೆ ಅಂತ ನಿಮ್ಮ ಮುಂದೆ ಪ್ರೈಸ್ ಲಿಸ್ಟೇ ಇಟ್ಟಿದ್ದೀನಿ. ಪೆಟ್ರೋಲ್ ಆಟೋಮೆಟಿಕ್ ಶಾರ್ಪ್ ಪ್ರೋ ಬಂದು ನಿಮಗೆ ಅಪ್ರಾಕ್ಸಿಮೇಟ್ಲಿ 26,63,000 ಆಗುತ್ತೆ. ಇನ್ನು ಡೀಸೆಲ್ ಮ್ಯಾನ್ಯಲ್ ಏನಾದರೂ ಬೇಕು ನಿಮಗೆ ಅನ್ನಂಗಿದ್ರೆ 27,68,000, ಅಪ್ರಾಕ್ಸಿಮೇಟ್ಲಿ 1 lakh ಡಿಫ್ರೆನ್ಸ್ ಇದೆ. ನೋಡಿ, ಶಾರ್ಪ್ ಪ್ರೋ ಬ್ಲ್ಯಾಕ್ ಸ್ಟಾರ್ಮ್ ಡೀಸೆಲ್ ಮ್ಯಾನ್ಯಲ್. ಸೊ ನನಗನ್ಸಿರೋ ಪ್ರಕಾರ ನೀವು ಜಾಸ್ತಿ ಕಾರ್ನ ಓಡಿಸ್ತೀರಾ, ನಾನು ಜಾಸ್ತಿ ಮಂತ್ಲಿ ಒಂದು 1000-2000 ಕಿಲೋಮೀಟರ್ಸ್ ರನ್ ಮಾಡ್ತೀನಿ ಅನ್ನಂಗಿದ್ರೆ ಡೀಸೆಲ್ ಮ್ಯಾನ್ಯಲ್ ಈಸ್ ಅ ಬೆಟರ್ ಆಪ್ಷನ್, ಯಾಕಂದರೆ ಮೈಲೇಜ್ ಚೆನ್ನಾಗಿದೆ. ಅದೇ ನಾನು ಜಾಸ್ತಿ ತೆಗೆಯಲ್ಲ, ಏನು ಒಂದು 200-300 ಕಿಲೋಮೀಟರ್ಸ್ ರನ್ ಮಾಡ್ತೀನಿ ಮಂತ್ಲಿ ಅನ್ನಂಗಿದ್ರೆ ಪೆಟ್ರೋಲ್ ಆಟೋಮೆಟಿಕ್ ಈಸ್ ಫಾರ್ ಬೆಟರ್, ಯಾಕಂದರೆ ನೀವು ನಿಲ್ಸೇ ಇರ್ತೀರ, ಕಾರ್ನ ಜಾಸ್ತಿ ಡ್ರೈವ್ ಮಾಡಲ್ಲ, ಆಟೋಮೆಟಿಕ್ ಅನ್ನೋ ಒಂದು ವರ್ತಿ ಆಪ್ಷನ್ನು ಸಿಗುತ್ತೆ. ಸೊ ಈ ವಿಡಿಯೋಲಿ ಕಾರ್ ಶೋರೂಮ್ ಒಳಗಡೆ ಇರೋ ಕಾರಣ ನಾನು ಇನ್ ಡೆಪ್ತ್ ರಿವ್ಯೂ ಮಾಡೋಕ್ಕೆ ಹೋಗಿಲ್ಲ, ಏನೇನೆಲ್ಲ ಹೊಸ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಸ್ಟಾರ್ಮ್ ಅಂದರೆ ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ ಹೆಂಗಿರ್ಬೋದು ಕಾರ್ ಅಂತ, ಸೊ ಅದನ್ನು ಮಾತ್ರ ತೋರಿಸಿರೋದು ನಾನು. ನೆಕ್ಸ್ಟ್ ವೀಡಿಯೋಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ಒಂದು ಮೆಜಾರಿಟಿ ಕಮೆಂಟ್ಸ್ ನನಗೆ ಈ ಕಾರ್ ಡ್ರೈವ್ ರಿವ್ಯೂ ಬೇಕು, ಇನ್ನೂ ಜಾಸ್ತಿ ಡೆಪ್ತಲ್ಲಿ ನಮ್ಗೆ ರಿವ್ಯೂ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಆಬ್ಸಲ್ಯೂಟ್ಲಿ ನಾನು ಇನ್ನೊಂದು ವೀಕಲ್ಲಿ ಈ ಕಾರ್ನ ತೊಗೊಂಡೋಗಿ ಡ್ರೈವ್ ರಿವ್ಯೂ ಮಾಡ್ತೀನಿ, ಅಂದರೆ ಶೋರೂಮ್ ಆಚೆ. ಇಲ್ಲ ನಮಗೆ ನಾರ್ಮಲ್ MG ಹೆಕ್ಟರ್ ಕಂಪ್ಲೀಟ್ ಟಾಪ್ ಆ್ಯಂಡ್ ರಿವ್ಯೂ ಬೇಕು ಅನ್ನಂಗಿದ್ರೆ ಅದನ್ನು ಕಮೆಂಟ್ ಮಾಡಿ. ಸೊ ಅದಾದರೆ ಇನ್ನೊಂದು 15 ಡೇಸಲ್ಲಿ ರಿವ್ಯೂ ಮಾಡೋಣ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ಎಂಡ್ ಆಗಿದೆ, ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ ಗೈಸ್, ಬಾಯ್.